ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ. ಮಾರ್ಗಶೀರ್ಷ ಮಾಸದ ಮಹತ್ವ, ದಾನ ಧರ್ಮಗಳು ಏನು ಮಾಡಬೇಕು, ಆ ತಿಂಗಳ ಕರ್ತವ್ಯ ಏನು ಮಾಡಿದರೆ ಏನು ಫಲ ಹಾಗೆ ಅಂತಂಬೋದನ್ನು ನೋಡೋಣ. ಆದರೂ ಅದಕ್ಕೆ ಮುಂಚೆ 2-3 ಜನ ಫೋನ್ ಮಾಡಿ ಕೇಳಿದ್ರು. ತಮಿಳ್ನಾಡು ಕಡೆ ಆದಷ್ಟು ಇಂಗ್ಲೀಷ್ ಕ್ಯಾಲೆಂಡ್ರೇ ಜಾಸ್ತಿ ಯೂಸ್ ಮಾಡುವ ಕಾರಣ ಮಾರ್ಗಳಿ ತಿಂಗಳು ಅಂದರೆ ಏನು, ಮಾರ್ಗಶೀರ್ಷ ಅಂದರೆ ಏನು, ಧನುರ್ಮಾಸ ಅಂದರೆ ಏನು 3 ಒಂದೇ ತಿಂಗಳು ತಾನೇ ಎಲ್ಲ ಬರುತ್ತೆ, ಹೇಗದು ಹಾಗೆ ಅಂತ. ಅಂದರೆ ನಮ್ಮ ಮಾರ್ಗಶೀರ್ಷ ಬೇರೆ, ಮಾರ್ಗಳಿ ತಿಂಗಳು ಬೇರೆ ಅಂತ ಆ ವ್ಯತ್ಯಾಸ ತಿಳಿಬೇಕು ಎಂಬುವ ಕಾರಣದಿಂದ ಈ ವಿಡಿಯೋನ ಹಾಕ್ತಾ ಇದ್ದೇನೆ. ನಮಗೆ ಅಮಾವಾಸ್ಯೆ ಮುಗೀತು ಅಂದರೆ ಮರುದಿವಸ ತಿಂಗಳು ಆರಂಭ ಆಗುತ್ತೆ. ಅಂದರೆ ತೆಲುಗು ವರ್ಡ ಪಿರಪೆ ಅಂತ ತಮಿಳ್ ಕ್ಯಾಲೆಂಡರಲ್ಲಿ ಹಾಕಿರ್ತಾರೆ, ಸಂವತ್ಸರಾರಂಭ ಅಂತ. ಆವಾಗ ನಮಗೆ ವರ್ಷ ಆರಂಭ ಹಾಗೆ ಅಂತಂದರೆ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರಥಮ. ಆಮೇಲೆ ತಮಿಳ್ ತಿಂಗಳು ಅಂದರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವ 1 ತಿಂಗಳು ತನಕ ಆ ರಾಶಿಯಲ್ಲಿ ಇರ್ತಾನೆ. ಯಾವ ರಾಶಿಗೆ ಪ್ರವೇಶ ಆಗುತ್ತಾನೆಯೋ, ಇವ ಮೇಷ ರಾಶಿಯಲ್ಲಿ ಸೂರ್ಯ ಪ್ರವೇಶ ಆಗ್ತಾನೆ ಅಂತಂದರೆ ಅದು ತಮಿಳ್ ತಿಂಗಳ ಆರಂಭ ದಿವಸ, ಮೇಷ ಮಾಸೆ ಹಾಗೆ ಅಂತ. ಅದು ಮೇಷ ಸಂಕ್ರಮಣ ಅಂತ ಹಾಕಿರೋರು, ಅದು ತಮಿಳ್ ತಿಂಗಳು ಆರಂಭ. ಮೇಷ ಮಾಸ ಆರಂಭ ದಿವಸ ತಮಿಳ್ ಯುಗಾದಿ, ತಮಿಳ್ ವರ್ಡ ಪಿರಪ್ಪು ಅಂತ. ನಮಗೆ ಅಮಾವಾಸ್ಯೆ ಕಳಿತು ಅಂದರೆ ಪಾಲ್ಗುಣ ಕೃಷ್ಣ ಪಕ್ಷ ಅಮಾವಾಸ್ಯೆ ಆದರೆ ಮರುದಿವಸ ಸಂವತ್ಸರಾರಂಭ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರಥಮ. ಇದು ತೆಲುಗು ವರ್ಷ ಪ್ರಕಾರ ಚೈತ್ರ ಮಾಸ. ಈ ಸೂರ್ಯ ಮೇಷಕ್ಕೆ ಹೋಗುವ ಸಂದರ್ಭ ತಮಿಳ್ ಹುಟ್ಟು ವರ್ಷ, ತಮಿಳ್ ವರ್ಷದ ಆರಂಭ ದಿವಸ ಮೇಷ ಮಾಸ. ಅದಕ್ಕೆ ಚಿತ್ತಿರೈ ಮಾದ ಅಂತ ಹೇಳ್ತಾರೆ. ಆದ ಕಾರಣ ಈ ತೆಲುಗು ವರ್ಡ ಪಿರಪು ತಮಿಳ್ ವರ್ಷ ಪಿರಪು ಎರಡಕ್ಕೂ 15 ದಿವಸ ಮಿನಿಮಮ್ ವ್ಯತ್ಯಾಸ ಬರೋದು. ಅದು 3 ತಿಂಗಳಿಗೆ ಒಂದು ಸಲ ವ್ಯತ್ಯಾಸವೂ ಬರುತ್ತೆ, ಅಂದರೆ ಅಧಿಕ ಮಾಸ ಬರುವ ಕಾರಣ. ಆದ ಕಾರಣ ಮೊದಲೇ ನಾವು ಈ ತೆಲುಗು ವರ್ಡ ಪಿರಪು ಪ್ರಕಾರ ಚೈತ್ರ, ವೈಶಾಖ, ಜ್ಯೇಷ್ಠ, ಇದು ತಮಿಳ್ ವರ್ಷ ಪ್ರಕಾರ ತಿಂಗಳು ಆರಂಭ ಅಂತಂದರೆ ಚಿತ್ತಿರೈ, ವೈಕಾಸಿ, ಆಣಿ, ಆವಡಿ ಅಂತ ಬರುತ್ತೆ. ಆಣಿ, ಆಡಿ, ಆವಣಿ ಆ ಪ್ರಕಾರ ಬರುತ್ತೆ. ಮತ್ತು ಇನ್ನೊಂದು ತಮಿಳ್ ತಿಂಗಳು ಅದೇ ದಿನ ಆರಂಭವೇ ಮೇಷ, ವೃಷಭ, ಮಿಥುನ, ಕಟಕ ಅಂತ. ಆ ತಿಂಗಳು ಆ ಸೂರ್ಯ ಯಾವ ರಾಶಿಯಲ್ಲಿ ಇರ್ತಾನೆಯೋ ಇಡೀ ಆ ತಿಂಗಳ ಪೂರ ಆ ರಾಶಿಯ ಹೆಸರೇ ಆ ತಿಂಗಳಿಗೆ ಉಂಟಾಗುತ್ತೆ ಅಂತ. ಇದು ತಮಿಳ್ನಾಡಲ್ಲಿರುವಂಥ ಜನಗಳಿಗೆ, ಅಂದರೆ ಲೌಕಿಕರಿಗೆ ಇದು ತಿಳಿಯೋದಿಲ್ಲ. ಆದ ಕಾರಣ ಇದನ್ನು ಹೇಳಿದ್ದಾನೆ. 2-3 ಜನ ಕೇಳಿದ ಕಾರಣ ಈ ವ್ಯತ್ಯಾಸವು ಹೇಳಿದ್ದಾನೆ. ಎಲ್ಲರಿಗೂ ತಿಳಿದಿರುತ್ತೆ, ಇದ್ರೂ ಕೇಳಿದ ಕಾರಣ ಇದನ್ನು ಹೇಳ್ತಾ ಇದ್ದಾನೆ. ಹೀಗೆ ನಮಗೆ ಅಮಾವಾಸ್ಯೆ ಆಯಿತು ಅಂದರೆ ಮರುದಿವಸ ತಿಂಗಳು ಹುಟ್ಟುತ್ತೆ. ಪಂಚಾಂಗದಲ್ಲಿ ಹಾಕಿರ್ತಾರೆ ಮೇಷ ಸಂಕ್ರಮಣಂ, ವೃಷಭ ಸಂಕ್ರಮಣಂ ಹಾಗೆ ಅಂತ. ಆ ದಿನ ಬಂದು ಸೂರ್ಯ ಒಂದೊಂದು ರಾಶಿಗೆ ಹೋಗ್ತಾ ಇರ್ತಾನೆ. ಒಂದು ತಿಂಗಳು ಆ ರಾಶಿಯಲ್ಲಿ ಇರುವ ಕಾರಣ ಆ ರಾಶಿ ಏನು ಬರ್ತೀಯೋ ಅದು ಆ ತಿಂಗಳ ಹೆಸರಾಗಿ ಆಗುತ್ತೆ. ಆದ ಕಾರಣ ಇದು ಒಂದು ವ್ಯತ್ಯಾಸ. ಅಂದರೆ ಸೂರ್ಯ ಧನುರಾಶಿಯಲ್ಲಿ ಪ್ರವೇಶ ಮಾಡುವ ಸಂದರ್ಭ, ಇದು ಧನುರ್ಮಾಸ ಅಂತ. ಆ ಮಾಸ ಪೂರ್ತಿ ಸೂರ್ಯ ಧನುರ್ಮಾಸದಲ್ಲಿ ಇರ್ತಾನೆ. ಪ್ರವೇಶ ಮಾಡುವ ದಿನದಿಂದ ಮಕರಕ್ಕೆ ಹೋಗುವ ದಿವಸವರೆಗೂ ಸೂರ್ಯ ಅಲ್ಲೇ ಇರುವ ಕಾರಣ ಅದಕ್ಕೆ ಧನುರ್ಮಾಸ. ಆದ ಕಾರಣಕ್ಕೆ ಧನುರ್ಮಾಸ ನಿಮಿತ್ತವಾಗಿ ಅದರಲ್ಲಿ ಮಾಡುವತಕ್ಕಂಥ ಕರ್ತವ್ಯಗಳು ಏನು ಹಾಗೆ ಅಂತ ಅಂಬೋದನ್ನು ಇನ್ನೊಂದು ವಿಡಿಯೋಲಿ ನೋಡೋಣ. ಈ ತಿಂಗಳು ವ್ಯತ್ಯಾಸ ತಿಳಿಯುವುದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದಾನೆ. ನೆಕ್ಸ್ಟು ಧನುರ್ಮಾಸದ, ಮಾರ್ಗಶೀರ ಮಾಸದ ಕರ್ತವ್ಯಗಳು ಮತ್ತು ಧನುರ್ಮಾಸದ ಕರ್ತವ್ಯ ಯಾವುದು ಹಾಗೆ ಅಂತ ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಶ್ರೀಕೃಷ್ಣಾಯ ನಮಃ.